ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನಾ ಸೀರ್ ಸತ ಸರಿಸ ಸೋ ಸಂತತ್ ಕರಯಿ ಬಿಲಾಸ್ ಪರಮ ಪ್ರಬಲ ರಿಪು सीस पर उद्यपि सोचन त्रास इहा सुबेल सैल रघुबीरा उतरे सेन सहित अति भीरा शिखर एक उतंग अति देखी परम रम्य सम शुभ्र विशेषी तह तरु किसलय सुमन सुहाये लक्ष्मण रचि निज हाथ डसाये ता पर रुचिर मृदुल मृग छाला तेहि आसन आसीन कृपाला प्रभु कृत सीस कपीस उछंगा बाम दहिन दिसि चाप निशंगा दुहु कर कमल सुधारत बाना कह लंकेश मंत्र लगी काना बड़ भागी अंगद हनुमाना चरण कमल चापत विधि नाना प्रभु पाछे लक्ष्मण बिरासन कटि निशंग कर ಬಾನ ಸರಾಸನ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮಗನ ಮಾತನ್ನ ಕೇಳಿದಂತಹ ರಾವಣ ಅವನಿಗೆ ಬೈತಾನೆ, ನೀನು ಬಿದಿರಿನ ಮಧ್ಯೆ ಇರುವಂತ ಹುಲ್ಲಿನ ಹಾಗೆ ಅಂತನ್ಬಿಟ್ಟು. ಆಗ ಮಗ ಹೇಳ್ತಾನೆ, ಸಾವು ಸಮೀಪಿಸ್ತಿರುತ್ತಲ್ಲ, ಅಂಥವನಿಗೆ ಔಷಧಿ ಹೇಗೆ ರುಚಿಸೋದಿಲ್ವೋ ಹಾಗೆ ನಿಮಗೆ ನನ್ನ ಹಿತವಚನಗಳು ಕೂಡ ಅಪಥ್ಯವಾಗಿ ಕಾಣ್ತಾ ಇದೆ, ನಿಮಗೆ ರುಚಿಸ್ತಾ ಇಲ್ಲ ಅಂತ ಹೇಳಿ ಅವನು ಹೊರಟು ಹೋಗ್ತಾನೆ. ಆಮೇಲೆ ರಾವಣ ಏನು ಮಾಡ್ತಾನೆ, ಸಾಯಂಕಾಲ ಆಗಿದ್ದದನ್ನು ನೋಡಿ ವಿಚಿತ್ರವಾದಂಥ ಒಂದು ಭವನ ಇರುತ್ತೆ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ರಾವಣ ಹೋಗಿ ಕೂತ್ಕೊಳ್ತಾ ಇದ್ದ ಹಾಗೇನೆ ಕಿನ್ನರರು ಅವನ ಗುಣಗಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ತಾಳ, ವೀಣೆ, ಮೃದಂಗಗಳನ್ನೆಲ್ಲ ನುಡಿಸ್ತಾರೆ. ಆಮೇಲೆ ನೃತ್ಯ ಪ್ರವೀಣೆಯರಾದಂಥ ಅಪ್ಸರೆಯರು ನರ್ತನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಅವನು ದಿನನಿತ್ಯ ಇಂದ್ರನ ವೈಭವ ಇರುತ್ತಲ್ಲ, ಇಂದ್ರನೇ ತುಂಬ ವೈಭವ ಇರುವಂಥವನು ಅಂತ ಹೇಳ್ತಾರೆ. ಆ ಇಂದ್ರನ ವೈಭವಕ್ಕೆ 100 ಪಟ್ಟು ಭೋಗಗಳನ್ನು ಅವನು ಅನುಭವಿಸ್ತಾ ಇದ್ದಂತೆ. ರಾವಣ ಅಷ್ಟು ಭೋಗ ವಿಲಾಸಿ, ಅವನು ಭೋಗಗಳನ್ನು ಭೋಗಿಸ್ತಾ ಇದ್ದಂಥವನು. ಶ್ರೀರಾಮನಂತಹ ಅತ್ಯಂತ ಪ್ರಬಲ ಶತ್ರು, ಈಗ ರಾವಣನಿಗೆ ಶತ್ರು ಯಾರು? ರಾಮ ಅಲ್ವಾ? ಆ ರಾಮನಂತಹ ಶತ್ರು ತಲೆ ಮೇಲೆ ಕೂತಿದ್ರೂ ಕೂಡ, ಅಂದ್ರೆ ಏನು, ಈಗ ರಾಮ ಅವನನ್ನು ಕೊಲ್ಲಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾನೆ. ಆ ರೀತಿಯ ಶತ್ರು ಇದ್ರೂ ಕೂಡ ಅವನಿಗೆ ಅದರ ಚಿಂತೆ ಆಗಲಿ ಭಯ ಆಗಲಿ ಇರಲಿಲ್ಲ. ಅಂದರೆ ಅವನು ಭೋಗವನ್ನು ಭೋಗಿಸ್ತಾ ಇದ್ದಾನೆ. ಈಗ ನಮಗೆ ಚಿಂತೆ ಆಗಿರ್ಬೋದು, ಭಯ ಇದ್ದಾಗ ನಾವೇನಾದರೂ ಎಂಟರ್ಟೈನ್ಮೆಂಟ್ ನೋಡೋದಕ್ಕೆ ಅಥವಾ ಎಂಟರ್ಟೈನ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀವ? ಇಲ್ಲ. ಆದರೆ ನೋಡಿ, ಅವನಿಗೆ ಭಯನೇ ಇಲ್ಲ, ಅವನು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಈ ಕಡೆ ಸುವೇಲಾದ್ರಿಯಲ್ಲಿ ಶ್ರೀ ರಘುನಾಥ ಮಹಾಯೋಧರ ಸೈನ್ಯದೊಡಗೂಡಿ ಇದ್ದ. ಅಂದ್ರೆ ಇಲ್ಲಿ ಸೈನಿಕರ ಮಧ್ಯದಲ್ಲಿ ರಾಮ ಇದ್ದಾನೆ, ಆದ್ರೆ ಅಲ್ಲಿ ರಾವಣ ಭೋಗ ವಿಲಾಸದಲ್ಲಿ ತೊಡಗಿದ್ದಾನೆ. ರಾಮ ಏನ್ ಮಾಡ್ತಾನೆ, ಆ ಪರ್ವತದ ಒಂದು ಉತ್ತುಂಗವಾದಂತಹ ಪರಮ ರಮಣೀಯ ಮತ್ತೆ ಸಮತಲವಾಗಿರುವಂತಹ ವಿಶೇಷ ಉಜ್ವಲವಾದಂತಹ ಶಿಖರವನ್ನ ನೋಡಿ, ಅಂದ್ರೆ ಆ ರಾಮ ಇದ್ದಂತಹ ಆ ಸೈನಿಕರೆಲ್ಲ ಇದ್ರಲ್ವಾ, ಆ ಪರ್ವತದಲ್ಲಿ ಒಂದು ಎತ್ತರವಾಗಿರಬೇಕು, ಮತ್ತೆ ರಮಣೀಯವಾಗೂ ಇರಬೇಕು, ಮತ್ತೆ ಸಮತಲದಲ್ಲಿರಬೇಕು, ಆಮೇಲೆ ಉಜ್ವಲವಾಗೂ ಇರಬೇಕು. ಅಂಥ ಒಂದು ಶಿಖರವನ್ನು ನೋಡಿ ಲಕ್ಷ್ಮಣ ಏನು ಮಾಡ್ತಾನೆ, ವೃಕ್ಷಗಳ ಕೋಮಲ ಎಲೆಗಳಿರುತ್ತಲ್ಲ ಅದನ್ನೆಲ್ಲ ತಗೊಂಡು ಬಂದು ಮನೋಹರವಾದಂತಹ ಮೃದುವಾದಂತಹ ಕುಸುಮಗಳನ್ನು, ಅಂದರೆ ಹೂವುಗಳು, ಎಲೆಗಳು ಮತ್ತು ಹೂವುಗಳನ್ನೆಲ್ಲ ತಗೊಂಡು ಬಂದು ಚೆನ್ನಾಗಿ ಹಾಸ್ತಾನೆ. ಅದರ ಮೇಲೆ ಮೃದುವಾಗಿರುವಂತಹ ಒಂದು ಕೃಷ್ಣಾಜಿನವನ್ನು ಕೂಡ ಹಾಸ್ತಾನೆ. ಅಂದರೆ ಏನು, ಜಿಂಕೆಯ ಚರ್ಮ ಇರುತ್ತಲ್ಲ ಅದರ ಒಂದು ಹಾಸಿಗೆ ಥರ ಹಾಸಿ ಕೃಪಾಳುವಾದಂತಹ ಶ್ರೀರಾಮ ಅದರ ಮೇಲೆ ವಿರಾಜಿಸ್ತಾನೆ. ಅಂದರೆ ಅದರ ಮೇಲೆ ಅವನು ಮಲಕ್ಕೊಳ್ತಾನೆ. ಪ್ರಭು ಏನು ಮಾಡಿದ್ದಾನೆ, ವಾನರ ರಾಜನಾದಂತಹ ಸುಗ್ರೀವನ ತೊಡೆ ಮೇಲೆ ತಲೆ ಇಟ್ಕೊಂಡು ಅವನು ವಿಶ್ರಾಂತಿಯನ್ನು ತಗೊಳ್ತಾ ಇದ್ದಾನೆ. ಅವನ ಎಡಬಲಗಳಲ್ಲಿ, ಅಂದರೆ ಸುಗ್ರೀವನ ಎಡಬಲಗಳಲ್ಲಿ ಬಿಲ್ಲು ಮತ್ತು ಬತ್ತಳಿಕೆಗಳು ಇತ್ತು. ಅವನೇನು ಮಾಡಿದ್ದಾನೆ, 2 ಕರಕಮಲಗಳಿಂದ ಬಾಣಗಳನ್ನು ಸಳಿ ಮಾಡ್ತಾ ಇದ್ದಾನೆ. ಆಮೇಲೆ ಲಂಕೇಶ್ವರನಾದಂಥ ವಿಭೀಷಣ ಏನು ಮಾಡ್ತಾ ಇದ್ದಾನೆ, ಪ್ರಭುವಿನ ಕಿವಿಯಲ್ಲಿ ಏನೋ ರಹಸ್ಯವಾದಂತಹ ಒಂದು ಮಂತ್ರಾಲೋಚನೆಯನ್ನು, ಅಂದರೆ ಏನೋ ಒಂದು ವಿಚಾರವನ್ನು ಅವನು
ಮೆಲು ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಪರಮ ಭಾಗ್ಯಶಾಲಿಗಳಾದಂತಹ ಅಂಗದ ಮತ್ತು ಹನುಮಂತ ಇಬ್ಬರು ಕೂಡ ಆ ಪ್ರಭುವಿನ ಚರಣಗಳನ್ನು ಒತ್ತಾ ಇದ್ರು. ಈಗ ನೋಡಿ, ಇವರಿಬ್ಬರನ್ನ ಭಾಗ್ಯಶಾಲಿಗಳು ಅಂತ ಹೇಳಿದ್ದಾರೆ. ಯಾಕೆಂದರೆ ಆ ಭಗವಂತನ ಚರಣಗಳನ್ನು ಸ್ಪರ್ಶ ಮಾಡುವಂಥ, ಅವನಿಗೆ ಆ ಸೇವೆ ಮಾಡುವಂತಹ ಒಂದು ಅವಕಾಶ ಅವ್ರಿಗೆ ಸಿಕ್ಕಿರೋದ್ರಿಂದ ಅವರನ್ನು ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮಣ ಏನು ಮಾಡ್ತಾ ಇದ್ದಾನೆ, ಸೊಂಟದಲ್ಲಿ ಬತ್ತಳಿಕೆಯನ್ನು ಮತ್ತು ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸ್ಕೊಂಡು ಪ್ರಭುವಿನ ಹಿಂಭಾಗದಲ್ಲಿ ಅವನು ವೀರಾಸನದಲ್ಲಿ ಕೂತಿದ್ದಾನೆ. ಅಂದರೆ ರಾವಣ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿ ತುಳಸಿದಾಸರು ರಾಮ ಎಲ್ಲಿದ್ದಾನೆ, ಅಲ್ಲಿ ಹೇಗಿದೆ ಒಂದು ವಾತಾವರಣ ಅನ್ನೋದನ್ನು ಕೂಡ ಇಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.